ಇನ್ನು ವಾಹನ ಸವಾರರು ಈ ಸುದ್ದಿಯನ್ನ ಮಿಸ್ ಮಾಡ್ಕೊಳ್ಳದೆ ನೋಡಿ, ಯಾಕೆಂತಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಪರದಾಟ ಸದ್ಯದಲ್ಲೇ ಶುರುವಾಗ್ತಾ ಇರತಕ್ಕಂತ ಸ್ಟೋರಿ ಇದು. ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸದ್ಯದಲ್ಲೇ ಪರದಾಟ ಶುರು ಆಗುತ್ತೆ. ಹುಷಾರ್, ನವೆಂಬರ್ 5ರ ಬಳಿಕ ಸಂಜೆ 6 ಗಂಟೆ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ ಸಿಗಲ್ಲ. ಓಕೆ, ಡೀಲರ್ ಮಾರ್ಜಿನ್ ಹೆಚ್ಚಳಕ್ಕೆ ಡಿಮ್ಯಾಂಡ್ ಸೇರಿದಂತೆ ನಾನಾ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಪೆಟ್ರೋಲಿಯಂ ಅಸೋಸಿಯೇಷನ್ ಅವರು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಪ್ರತಿಭಟನೆ ಹೇಗಿರುತ್ತೆ ಅನ್ನೋದನ್ನ ಸೂಕ್ಷ್ಮವಾಗಿ ನೀವು ಗಮನಿಸಬೇಕು. ನಾಳೆ ಸಂಜೆ 7 ಗಂಟೆಯಿಂದ 7 ಗಂಟೆ 15 ನಿಮಿಷ ಅಂದ್ರೆ ಕೇವಲ 15 ನಿಮಿಷದವರೆಗೆ ದೇಶಾದ್ಯಂತ ಪೆಟ್ರೋಲ್ ಬಂಕ್ ಅನ್ನ ಸಾಂಕೇತಿಕವಾಗಿ ಕ್ಲೋಸ್ ಮಾಡಿ ವಿದ್ಯುತ್ ಆರಿಸಿ ಅವರು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನವೆಂಬರ್ 3 ಮತ್ತು 4ನೇ ತಾರೀಕು ಪೆಟ್ರೋಲ್ ಖರೀದಿ ಸ್ಥಗಿತ ಮಾಡ್ತಾರೆ. ಇನ್ನು ಭಾನುವಾರ 2 ಮತ್ತು 4ನೇ ಶನಿವಾರ ಸೇರಿದಂತೆ ಸರ್ಕಾರಿ ರಜಾ ದಿನದಲ್ಲೂ ಕೂಡ ಪೆಟ್ರೋಲ್ ಬಂಕ್ ಅನ್ನ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ನವೆಂಬರ್ 5ನೇ ತಾರೀಕಿನ ಬಳಿಕ ಸಿಂಗಲ್ ಶಿಫ್ಟ್ ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಪೆಟ್ರೋಲ್ ಬಂಕ್ಗಳು ತೆರೆದಿರುತ್ತೆ. ಬೇಡಿಕೆ ಈಡೇರುವವರೆಗೂ ದೇಶಾದ್ಯಂತ ಇದೇ ರೀತಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಆಯಿಲ್ ಮಾರ್ಕೆಟಿಂಗ್ ಕಂಪನಿ ವಿರುದ್ಧ ಪೆಟ್ರೋಲಿಯಂ ಅಸೋಸಿಯೇಷನ್ ಅವರು ಸಾರಿರುವ ಸಮರದ ಪರಿಣಾಮ ಈ ರೀತಿ ಸಮಸ್ಯೆ ಉದ್ಭವ ಆಗ್ತಾ ಇದೆ. ನಿಮ್ಮ ಹೆಬ್ಬಾಳ ಪ್ರದೇಶದಲ್ಲಿ ಒಬ್ಬ ಕಾರ್ಪೊರೇಟರ್ 10 ಕೋಟಿ ಬದ್ದು 20 ಕೋಟಿ ಮಾಡ್ತಾನೆ. ಡೋಂಟ್ ರೈಸ್ ಕ್ವಶನ್ ಬಿಕಾಸ್ ನಾನು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸಗ ಕಟ್ತೀನಿ, ಇದು ಬೇಕೇ ಬೇಕು ಅಂತ. ವಿಲ್ ಯು ಅಕ್ಸೆಪ್ಟ್ ಇಟ್? Is it not loot of public money? ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ.